ಶಿರೂರು ಭಾಗದಲ್ಲಿ ಗುಡ್ಡ ಕುಸಿತದಿಂದಾಗಿ 11 ಜನ ಸಾವನ್ನಪ್ಪಿದ್ರು. ಈ ಘಟನೆ ಮಾಸುವ ಮುನ್ನವೇ ಇಲ್ಲೊಂದಿಷ್ಟು ಘಟನೆ ಅಂದ್ರೆ ವಾತಾವರಣದಲ್ಲಿ ಇಲ್ಲಿ ನೋಡ್ತಾ ಹೋದ್ರೆ ಒಂದಿಷ್ಟು ಮತ್ತಷ್ಟು ಈ ಗುಡ್ಡ ಕುಸಿತಗಳು ಆಗುವ ಸಾಧ್ಯತೆ ಇದೆ. ನಾವೀಗ ಶಿರೂರಿನ ಗುಡ್ಡ ಕುಸಿತ ಆಗಿತ್ತು ಅದರ ಕೇವಲ 500 ಮೀಟರ್ ಅಂತರದಲ್ಲಿದ್ದೇವೆ. ಇಲ್ಲೊಂದು ಚೆಕ್ ಪೋಸ್ಟ್ ಅನ್ನ ಮಾಡ್ಕೊಂಡಿದ್ದಾರೆ ಪೊಲೀಸರು. ಈ ಚೆಕ್ ಪೋಸ್ಟ್ ನಲ್ಲಿ ಯಾವ ಅಂದ್ರೆ ಈ ಕಾರ್ಯಾಚರಣೆಗೆ ಸಂಬಂಧಪಟ್ಟ ವ್ಯಕ್ತಿಗಳನ್ನು ಬಿಟ್ಟು ಹೊರತಾಗಿ ಯಾರನ್ನೂ ಕೂಡ ಒಳಗೆ ಬಿಡ್ತಾ ಇಲ್ಲ. ಇದು ಎರಡನೇ ಚೆಕ್ ಪೋಸ್ಟ್. ಮೊದಲನೇದಾಗಿ ಇದಕ್ಕಿಂತ 2 ಕಿಲೋಮೀಟರ್ ಹಿಂದೆನೆ ಒಂದು ಚೆಕ್ ಪೋಸ್ಟ್ ಅನ್ನ ಮಾಡ್ಕೊಂಡು ಅಲ್ಲೂ ಕೂಡ ತಡೆದು ಒಂದಿಷ್ಟು ಜನ ಡೈವರ್ಟ್ ಮಾಡ್ತಾ ಇರ್ತಾರೆ. ಈಗ ನೀವು ನೋಡ್ತಾ ಇರಬಹುದು ಈ ಚೆಕ್ ಪೋಸ್ಟ್ ಕೇವಲ 500 ಮೀಟರ್ ಶಿರೂರು ಗುಡ್ಡ ಕುಸಿತದ ಘಟನೆ ಏನಾಗಿದೆ ಆ ಘಟನೆಗೆ ಸಂಬಂಧಪಟ್ಟಂತೆ 500 ಮೀಟರ್ ದೂರದಲ್ಲಿರುವಂಥದ್ದು. ಸದ್ಯ ಆ ಚೆಕ್ ಪೋಸ್ಟ್ ಪಕ್ಕದಲ್ಲೇ ಒಂದಿಷ್ಟು ಗುಡ್ಡವನ್ನ ರಸ್ತೆ ನಿರ್ಮಾಣಕ್ಕಾಗಿ ಮಣ್ಣನ್ನ ತೆಗೆಯಲಾಗಿದೆ. ಈ ಮಣ್ಣನ್ನು ತೆಗೆದ್ರಿಂದ ಒಂದಿಷ್ಟು ಮಣ್ಣು ಕುಸಿಯುವ ಹಂತಕ್ಕೆ ತಲುಪಿದೆ. ಕುಸಿದು ಈಗ ನೀವು ಕಾಣ್ತಾ ಇರಬಹುದು ಒಂದಿಷ್ಟು ಮಣ್ಣು ಕೂಡ ಕುಸಿದಿದೆ. ಹಾಗೆ ಅದ್ರ ಜೊತೆಗೆ ಕಲ್ಲು ಕೂಡ ಕೆಳಗೆ ಉರುಳಿರೋದು ಕಾಣಿಸ್ತಾ ಇದೆ. ಆದ್ರೆ ಈ ಬೆನ್ನಲ್ಲೇ ನೋಡ್ತಾ ಇದ್ರೆ ಅಪಾಯಕ್ಕೆ ಒಂದಿಷ್ಟು ದಾರಿಯನ್ನ ಮಾಡಿಕೊಟ್ಟಂತ ಇದೆ. ಯಾಕಂದ್ರೆ ಈಗ ಏನು ಮಣ್ಣು ಕುಸಿದಿದೆ ಅದರ ಮೇಲ್ಗಡೆನೆ 1-2 ಮನೆಗಳು ಕೂಡ ಈಗ ಸದ್ಯಕ್ಕೆ ವಾಸ ಇರುವ ಹಾಗೆ ಕಾಣಿಸ್ತಾ ಇದೆ. ಯಾಕಂದ್ರೆ ಮನೆಗಳು ಕೂಡ ಅಲ್ಲಿದ್ದಾವೆ, ಅದನ್ನ ತೆರವುಗೊಳಿಸಿದ್ದಾರೆ ಅನ್ನೋದಕ್ಕೂ ಕೂಡ ಮಾಹಿತಿ ಇಲ್ಲ. ಆದ್ರೆ 2 ಮನೆಗಳು ಕೂಡ ಅಲ್ಲಿರೋದು, ಜೊತೆಗೆ ಇನ್ನೊಂದು ಪಕ್ಕದಲ್ಲೂ ಕೂಡ ಒಂದಿಷ್ಟು ಮನೆಗಳಿದಾವೆ. ಇದನ್ನೆಲ್ಲ ನೋಡ್ತಾರೆ ಇದು ಅಪಾಯಕ್ಕೆ ದಾರಿ ಮಾಡಿಕೊಟ್ಟಂತ ಕಾಣಿಸ್ತಾ ಇದೆ. ಯಾಕಂದ್ರೆ ಈ ಗುಡ್ಡ ಕುಸಿತ ಕೂಡ ಇದೇ ಕೇವಲ 500 ಮೀಟರ್ ದೂರದಲ್ಲಾಗಿರೋದು. ಆದ್ರೆ ಇಲ್ಲಿ ಯಾವುದೇ ರೀತಿಯ ಸೇಫ್ಟಿ ಕೂಡ ಇಲ್ಲ. ಸದ್ಯಕ್ಕೆ ಈಗ ನೋಡ್ತಾ ಇರುವಂತ ಏನು ಜಾಗ ಇದೆ ಇದು ಕೇವಲ 500 ಮೀಟರ್ ದೂರದಲ್ಲಿರೋದ್ರಿಂದ ಇದಕ್ಕೂ ಕೂಡ ಒಂದಿಷ್ಟು ಜಿಲ್ಲಾಧಿಕಾರಿಗಳಾಗಿರ್ಬೋದು ಹಾಗೆ ಇಲ್ಲಿ ಸ್ಥಳೀಯರ ಅಂದ್ರೆ ಆಡಳಿತ ಇದೆ MLA ಆಗಿರ್ಬೋದು ಎಲ್ಲರೂ ಕೂಡ ಇದನ್ನು ಗಮನ ಹರಿಸಿ ಏನು ಈ ಅಪಾಯ ಇರುವಂತಹ ಮನೆಗಳಲ್ಲಿ ಯಾರು ವಾಸವಾಗಿರ್ತಾರೆ ಅವರನ್ನ ಬೇರೆಡೆಗೆ ಸ್ಥಳಾಂತರಗೊಳಿಸಬೇಕು. ಹಾಗಾಗಿ ಆ ಕಾರ್ಯ ಕೂಡ ಆಗಬೇಕಾಗಿದೆ. ಯಾಕಂದ್ರೆ ಇಷ್ಟು ಅಪಾಯಕಾರಿಯಾದಂತಹ ಸನ್ನಿವೇಶದಲ್ಲಿ ಅವರು ಬದುಕ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು ಮಣ್ಣನ್ನು ಆಗದು ಎಲ್ಲರೂ ಕೂಡ ಆ ಮನೆಗಳು ಕೂಡ ಅಲ್ಲೇ ಇದೆ. ಅದನ್ನ ಈಗ ಸದ್ಯದಲ್ಲಿ ಯಾವುದೇ ರೀತಿ ಅಂದ್ರೆ ರಸ್ತೆ ಆದರ ಮೇಲೆ ಅದನ್ನ ಸದ್ಯಕ್ಕೆ ಯಾವುದೇ ರೀತಿ ತೊಂದರೆಗಳಿಲ್ಲ. ಆದರೆ ಈಗ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಗುಡ್ಡ ಕುಸಿತ ಏನಾದ್ರು ಸಂಭವಿಸಿದ್ರೆ 2 ಮನೆಗಳು ಕೂಡ ಯಾರ್ಯಾರು ವಾಸವಾಗಿದ್ರೆ ಅವರು ಕೂಡ ಮಣ್ಣಲ್ಲಿ ಸೇರ್ಕೊಳ್ಳುವಂತ ಹಂತಕ್ಕೆ ತಲುಪುತ್ತೆ. ಸದ್ಯ ಈಗ ನಾವು ಶಿರೂರು ಭಾಗದಲ್ಲಿ ಇದ್ದೀವಿ. ಈ ಶಿರೂರು ಭಾಗದಲ್ಲಿ NDRF ತಂಡ ಕೂಡ ಕಾರ್ಯನಿರ್ವಹಿಸ್ತಾ ಇದೆ. ಅದರ ಜೊತೆಗೆ SDRF ಕೂಡ ಈಗ ಕಾರ್ಯನಿರ್ವಹಿಸ್ತಿದ್ದು ಅಲ್ಲಿ ಸ್ಥಳೀಯ ಮೊಕ್ಕಮನ್ನ ಹೂಡಿದೆ. ಸದ್ಯ ಈಗ ಎಲ್ಲರೂ ಕೂಡ ತಮ್ಮ ಕೆಲಸಗಳನ್ನ ಮಾಡ್ತಾರೆ. ಆದರೆ ಇನ್ನಷ್ಟು ಡಿಲೇ ಆಗುವ ಸಾಧ್ಯತೆ ಇದೆ. ಯಾಕಂದ್ರೆ ಹೆಚ್ಚಿನ ನೀರು ಕೂಡ ಆ ನದಿಯಲ್ಲಿ ಹರಿದು ಬರ್ತಾ ಇರೋದ್ರಿಂದ ಯಾವುದೇ ರೀತಿಯ ಕೆಲಸಗಳು ಆಗ್ತಾ ಇಲ್ಲ. ಸದ್ಯ ಅಲ್ಲಿ ಶಿರೂರು ಗುಡ್ಡ ಕುಸಿತ ಇದೆ ಆ ಕುಸಿತದ ಜಾಗದಲ್ಲಿ ಸದ್ಯ ನೀರು ಹೆಚ್ಚಿನ ಆಳವಾಗಿ ಹೋಗಿರೋದ್ರಿಂದ ಅಲ್ಲಿ ಕಾರ್ಯಾಚರಣೆಗೆ ಅಡಚಣೆ ಆಗಿದೆ. ನೋಡ್ತಾ ಇರಬಹುದು ನದಿ ಏನು ಕಾಣಿಸ್ತಾ ಇದೆ ಅಲ್ಲಿ ರೈಲ್ವೆ ಟ್ರ್ಯಾಕ್ ಇಂದ ಉಕ್ಕಿ ಹರಿದ್ರೆ ಈ ಮನೆಗಳಿಗೂ ಕೂಡ ಎಫೆಕ್ಟ್ ಆಗುವ ಸಾಧ್ಯತೆ ಇದೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಈ ಭಾಗದಲ್ಲಿ ಯಾವುದೇ ರೀತಿಯ ಸೇಫ್ಟಿ ಇಲ್ಲ. ಸದ್ಯ ಯಾರು ಕೂಡ ಇಲ್ಲಿ ಬದುಕೋದಕ್ಕೂ ಕೂಡ ಕಷ್ಟ ಆಗುತ್ತೆ. ಯಾಕಂದ್ರೆ ಪ್ರವಾಹ ರೀತಿಯನ್ನು ಕೂಡ ಎದುರಿಸಬೇಕಾಗುತ್ತೆ, ಜೊತೆಗೆ ಗುಡ್ಡ ಕುಸಿತ ಕೂಡ ಎದುರಿಸಬೇಕಾದ ಪರಿಸ್ಥಿತಿ ಆಗುತ್ತೆ. ಹಾಗಾಗಿ ಇಲ್ಲಿಯ ಸ್ಥಳೀಯ ಆಡಳಿತ ಅದರ ಬಗ್ಗೆ ಎಲ್ಲ ಗಮನ ಹರಿಸಿಕೊಂಡು ಈಗ ಸದ್ಯ ಅಪಾಯ ಮಟ್ಟ ಮೀರಿ ಹರಿತಾ ಇದೆ. ಅದರ ಜೊತೆಗೆ ಈ ತರ ಗುಡ್ಡ ಕುಸಿತಗಳ ಆಗುವ ಸಾಧ್ಯತೆಗಳಿದಾವೆ ಅವನ್ನು ಕೂಡ ಮುನ್ನೆಚ್ಚರಿಕೆಯಾಗಿ ಕ್ರಮಗಳನ್ನು ವಹಿಸಬೇಕಾಗಿದೆ. ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ವಿನಯ್ ಪುರದಾಳ್, ಕಾರವಾರ, ನ್ಯೂಸ್ 18. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.